guys, welcome back to Chaita Achar YouTube channel. ಆಫ್ಟರ್ ಎ ಲಾಂಗ್ ಟೈಮ್ ಸಿಗ್ತಾ ಇದ್ದೀನಿ. ಎಸ್, ಏನಂದರೆ ಇಷ್ಟು ದಿನ ಸ್ವಲ್ಪ ಬ್ಯುಸಿ ಇದ್ದೆ. ಮನೆಯದು ಗೃಹ ಪ್ರವೇಶ ಅದು ಇದು ಏನೇನೋ ಇತ್ತು, ಮತ್ತು ವರ್ಕಲ್ಲೂ ಬ್ಯುಸಿ ಇದ್ದೆ, ಅದರಿಂದ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದಾದಮೇಲೆ ಗಾಡಿ ತೊಗೊಂಡ್ಮೇಲೂ ಯಾವುದು ಒಂದು ವೀಡಿಯೋಸು ನಾನು ಅಪ್ಲೋಡ್ ಮಾಡಿಲ್ಲ ಇನ್ನು. ಅದಕ್ಕೇ ಇವತ್ತು ಯಾವುದಾದ್ರೂ ಒಂದು ವ್ಲಾಗ್ ಮಾಡಲೇಬೇಕು ಅಂತ ಊರಿಗೆ ಬಂದಿದ್ದೀನಿ. ಸೊ ಅದಕ್ಕೆ ಈಗ ಯಾವುದಾದ್ರೂ ಒಂದು ಹಿಡನ್ ಸ್ಪಾಟ್ಗೆ ಹೋಗ್ಬೇಕಂತ ಅಂದ್ಕೊತಾ ಇದ್ದೆ. ಸೊ ನಮ್ಮೂರಲ್ಲೇ ಒಂದು ಹಿಡನ್ ಸ್ಪಾಟ್ ಇದೆ. ಸೊ ಆ್ಯಕ್ಚುಲಿ ಇದು ಯಾರಿಗೂ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ನಾನು ನನ್ನ ಫ್ರೆಂಡ್ ರೀಸೆಂಟ್ ಒಂದು 6 months ಬ್ಯಾಕ್ ಬಂದಿದ್ವಿ. ತುಂಬ ಪೀಸ್ಫುಲ್ಲಾಗಿತ್ತು ಈ ಜಾಗ. ಸೊ ಅದಕ್ಕೇ ಫಸ್ಟ್ ನನ್ನ ಗಾಡಿನ ಫಸ್ಟ್ ರೈಡ್ ಅಲ್ಲೇ ಬರೋಣ ಅಂತ ನನ್ನ ಫ್ರೆಂಡ್ ಜೊತೆ ಬಂದಿದ್ದೀನಿ ಗೈಸ್. ನನ್ನ ಫ್ರೆಂಡು ಬಂದಿದ್ದಾಳೆ, ನನ್ನ ಫ್ರೆಂಡ್ ತೇಜು ಕೂಡ ಬಂದಿದ್ದಾಳೆ ಈಗ ನನ್ನ ಜೊತೆ. ಬನ್ನಿ, ಅವಳು ಈ ಸ್ಪಾಟಿಗೆ ಬಂದಿದ್ದಾಳೆ ಆಲ್ರೆಡಿ. ಅವಳಿಗೆ ಏನು ಅನ್ಸುತ್ತೆ ಕೇಳೋಣ. ತೇಜು ಇಲ್ಲ, ತೊಡೆ ಮೇಲೆ ಕುತ್ಕೊಳ್ಳಲ್ಲ. ಏನು ಆಯ್ತು, ಏನ್ ಅನ್ಸ್ತೈತೆ? ಎಷ್ಟೊಂದ್ ದಿವಸ ಆಯ್ತಲ್ಲ ನಾವು ಬಂದಿಲ್ಲಿಗೆ. ಮಾತ್ರ ಯಾರು ಇಲ್ಲ ಗೈಸ್, ನಾನು ತೇಜು ಬಿಟ್ರೆ ಬೇರೆ ಯಾರು ಕಾಣಿಸ್ತಾ ಇಲ್ಲ. ಆ ಸ್ಪಾಟ್ ನಿಮ್ಗೆ ತೋರಿಸ್ತೀನಿ. ಅದರಲ್ಲೂ ನನ್ನ ಗಾಡಿ ಎಲ್ಲಿ ನಿಲ್ಸಿದೀನಿ ಅಂದ್ರೆ ಅದಾಗ ನೀವು ನೋಡಿದ್ರೆ ನೀವು ಸೈಕೈತೀರಾ. ತೋರಿಸ್ತೀನಿ ಗೈಸ್ ಯಾವ ತರ ಇದೆ ಅಂತ ನೋಡಿ. ನೋಡಿ, ಕಾಣ್ತಾ ಇದೆ ಅಲ್ಲ ನನ್ನ ಗಾಡಿ. ಸೊ ಆಕ್ಚುಲಿ ನಾವು ಇಬ್ರು ಆಫ್ ರೋಡಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಗೈಸ್ ಇಲ್ಲಿಗೆ. ಅಲ್ಲಿ ಮುಂದೆ ಆ ಕಡೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಫುಲ್ಲು ರೋಡ್ ಸರಿ ಇಲ್ಲ, ಲೈಕ್ ಮಡ್ ರೋಡ್ ತರ ಇದೆ. ಸೊ ಅಲ್ಲೆಲ್ಲ ನಾನು ಸಾಹಸ ಪಟ್ಕೊಂಡು ಫಸ್ಟ್ ನನ್ನ ಗಾಡಿನ ತಗೊಂಬಂದಿದ್ದೀನಿ. ಸೊ ನೋಡಿ, ಈ ತರ ಇದೆ, ಎಷ್ಟು ಚಂದ ಇದೆ. ಮತ್ತೆ ಇಲ್ಲಿ ಟೆಂಪಲ್ ಇದೆ ಗೈಸ್. ಇಲ್ಲಿ ಕೋಡಿ ಸಿದ್ದೇಶ್ವರ ಸ್ವಾಮಿ ಟೆಂಪಲ್ ಇದೆ. ಮತ್ತೆ ಇದ್ರ ಬ್ಯಾಕ್ ಸೈಡ್ ಏನೋ ಉದ್ದಾನ ವೀರಭದ್ರ ಸ್ವಾಮಿ ಟೆಂಪಲ್ ಇದೆ. ಸೊ ಅದು ತುಂಬಾ ಫೇಮಸ್ ಇಲ್ಲಿಗೆ, ಉದ್ದಾನ ವೀರಭದ್ರ ಸ್ವಾಮಿ. ಸೊ ನಾವು ಯೂಶಲಿ ಬಂದ್ರೆ ಒಂದು ನಿಮಿಷ, ಯೂಶಲಿ ಬಂದ್ರೆ ನಾವು ದೇವಸ್ಥಾನಕ್ಕೆ ಬರ್ತಾ ಇದ್ವಿ. ಬಟ್ ಇಲ್ಲಿ ಬರ್ತಾ ಇಲ್ಲ, ಇದು ದೇವಸ್ಥಾನ ಬ್ಯಾಕ್ ಸೈಡ್ ಈ ಪ್ಲೇಸ್ ಇರೋದು. ಸೊ ಲಾಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲ ಸ್ವಲ್ಪ ಇಲ್ಲೇ ವಿಲೇಜ್ ಅಲ್ಲಿ ಇರ್ತಾರಲ್ಲ ಅವರೆಲ್ಲ ಬಟ್ಟೆ ವಾಶ್ ಮಾಡೋದು ಆ ತರ ಎಲ್ಲ ಮಾಡ್ತಿದ್ರು. ಬಟ್ ನೀರ್ ಅಷ್ಟಿರ್ಲಿಲ್ಲ ನಾವು ಬಂದಾಗ. ಸೊ ಇವಾಗ ಫುಲ್ಲು ತುಂಬಿದೆ ಕೆರೆ. ಸೊ ಇನ್ನು ಈವ್ನಿಂಗ್ ಟೈಮ್ ಬರ್ಬೇಕು, ಇನ್ನು ಸಖತ್ತಾಗಿರುತ್ತೆ. ಸೊ ಯಾರಾದ್ರೂ ಈ ಕಡೆ ಬಂದ್ರೆ ಅಥವಾ ಟೆಂಪಲ್ ಸೈಡ್ ಏನಾದ್ರು ಬಂದ್ರೆ ಈ ಜಾಗನ ಮಸ್ಟ್ ವಿಸಿಟ್ ಮಾಡಿ ಗೈಸ್. ಸೂಪರ್ ಆಗಿದೆ, ಕಾಮ್ ಆಗಿದೆ, ಯಾರು ಇಲ್ಲ ಇಲ್ಲಿ, ಪೀಸ್ಫುಲ್ ಆಗಿದೆ ಜಾಗ. ಸೊ ಎಲ್ಲ ಬ್ಲಾಗರ್ಸ್ಗೆ ರೈಡರ್ಸ್ಗೆ ಏನಾದ್ರು ಹಿಡನ್ ಸ್ಪಾಟ್ ಹುಡುಕ್ಬೇಕಂತ ಅನ್ಸ್ತಿರುತ್ತಲ್ವಾ, ಸೊ ಈ ಜಾಗನ ಅವ್ರಿಗೆ ರೆಕಮೆಂಡ್ ಮಾಡ್ತೀನಿ ನಾನು. ಮಸ್ಟ್ ವಿಸಿಟ್ ಮಾಡಿ, ಸಖತ್ತಾಗಿದೆ ಪ್ಲೇಸ್ ಮಾತ್ರ. ನನ್ನ ವಾಯ್ಸ್ ನನಗೆ ಕೇಳಿಸ್ತಾ ಇತ್ತಾನೆ. ಓಪನ್ ಐತೆ ಕಣೆ ಇದು. ದೇವ್ರೇ ಕಾಪಾಡಪ್ಪ. ಗೈಸ್ ನೋಡಿ, ದೇವಸ್ಥಾನ ಇದು. ಯಾರು ಇಲ್ಲ ಅಲ್ಲ, ಮತ್ತೆ ಇಲ್ಲಿ ಪೂಜೆ ಇಲ್ಲ. ನಿಂಗೆ ಗಂಟೆ ಹೊಡಿಲ್ಲ ತೇಜು. ನನ್ನ ವಾಯ್ಸ್ ನನಗೆ ಎಕೋ ಕೇಳಿಸ್ತಾ ಐತೆ. ಚೆನ್ನಾಯ್ತಲ್ಲ. ಹೋಗು ನೀನು, ಗೇಟ್ ಹಾಕೊಂಬಾ. ಮತ್ತೆ ತೇಜು ಆಚೆಯಿಂದ ಯಾರಾದ್ರೂ ಬಂದು ಗೇಟ್ ಹಾಕ್ಬಿಟ್ರೆ ನಮ್ಗೆ ಬೀಗ ಹಾಕ್ಬಿಟ್ರೆ ಏನ್ ಮಾಡ್ತೀಯಾ? ಚೆನ್ನಾಗಿ ಹೇಳ್ದೆ ತೇಜು. ಯಾರಾದ್ರೂ ಬಂದ್ ನಮ್ಗೆ ಏನಾದ್ರು ಮಾಡಿದ್ರು ಇಲ್ಲಿ ಯಾರಿಗೂ ಗೊತ್ತಾಗಲ್ಲ ಕಣೆ. ಒಲೆನಾ? ಅಡ್ಗೆ ಮಾಡೋ ಒಲೆನಾ ಇದು? ಇದು ಮೇಬಿ ಅಡ್ಗೆ ಮಾಡೋ ಸ್ಪಾಟ್ ಅನ್ಸುತ್ತೆ. ಇಲ್ಲಿ ದೇವಸ್ಥಾನ ಎಷ್ಟ್ ನೋಡಿ ಗೈಸ್, ಇದು ಒಳಕಲ್ಲು. ಆದ್ರೆ ಏನ್ ಇಷ್ಟೈತೆ? ಇಷ್ಟು ರುಬ್ಬಕ್ಕೆ ಇಷ್ಟು ದೊಡ್ಡ ಕಲ್ಲು ಯಾಕೆ ತೇಜು?
ನಿಮ್ಮನೇಲಿ ಹಿಂಗೆ ಐತಾ? ನಮ್ಮನೇಲಿ ಐತೆ, ಬಟ್ ಚಿಕ್ಕದೈತೆ. ತೇಜು ಅದು ಬಾತುಕೋಳಿ ತಾನೆ, ಮತ್ತೆ ಕುಕ್ರೆ. ಆದ್ರೂ ನಾವು ಲಾಸ್ಟ್ ಟೈಮ್ ಬಂದಿದ್ವಲ್ಲ, ಅವಾಗ ನೆರಳಿತ್ತಲ್ವಾ, ಅಂದ್ರೆ ಈವ್ನಿಂಗ್ ಟೈಮ್ ಬಂದಿದ್ವಲ್ಲ. ಸೊ ಕರೆಕ್ಟ್, ಮೋಡ ಮೋಡ ತರ ಇತ್ತು ಅವತ್ತು, ಅದಕ್ಕೆ ಚೆನ್ನಾಗಿತ್ತು. ಫೋಟೋಸು ಚೆನ್ನಾಗಿ ಬಂತು ಆಕ್ಚುಲಿ ಅವತ್ತು. ಬಟ್ ಓಕೆ, ಇವತ್ತು ಬಿಸಿಲಿದೆ. ತೇಜು ಬೇಗ ಎದ್ದು ಬರ್ಲಿಲ್ಲ, ಏನ್ ಮಾಡಕ್ಕಾಗಲ್ಲ. ನಾನು ಅರ್ಲಿ ಮಾರ್ನಿಂಗ್ ಎದ್ದು ಕರ್ದೆ ಗೈಸ್ ಇವ್ರನ್ನ, ಬಟ್ ಇವರು ಬರ್ಲಿಲ್ಲ. ಹೌದು, ಬಿಸಿಬೇಳೆ ಭಾತು ತಗೊಂಡ್ಬಂದಿದ್ದೀನಿ, ಯಾವಾಗ ತಿನ್ನೋಣ? ಅಲ್ಲಿ ಮುಗಿಸ್ಕೊಂಡು ತಿನ್ನೋಣ. ಓಕೆ ಎಸ್, ನೋಡಿ ಹೇಗಿದೆ ವ್ಯೂ. ತೇಜು ಟಕ ಟಕ ಅಂತ ಫೋಟೋಸ್ ತೆಗ್ದ್ಬಿಡು ಒಂದೆರಡು, ಹೊಟ್ಬೋಣ ಸರಿನಾ? ಬೇಡ ಅಂತ ಹೇಳ್ತಾ ಇದೀನಿ ಗೈಸ್, ಆದ್ರೂ ಅವಳ ಸೇತುವೆ ಮೇಲೆ ಹೋಗೋಣ ಅಂತ ಹೇಳ್ತಾವಳೆ. ತೇಜು ಮೊದ್ಲೇ ಮದುಮಗಳು ಬೇರೆ ನೀನು, ಹುಷಾರಾಗಿ ಕಾಲಿಟ್ಕೊಂಡ್ ಬಾ. ಮತ್ತೆ ನಾನು ಗಂಡಿನ ಕಡೆಯವ್ರಿಗೆ ಏನು ಉತ್ತರ ಹೇಳಿ ಅಲ್ವಾ? ನಾನ್ ಬಿದ್ರು ಪರವಾಗಿಲ್ಲ ತೇಜು, ಎದ್ದು ಬರ್ತೀನಿ, ನನ್ ಗಾಡಿ ಸೇಫ್ ಆಗಿರ್ಬೇಕಷ್ಟೇ. ಅದಕ್ಕೆ ನೋಡು ಅಷ್ಟ್ ಮೇಲ್ ಹಾಕಿದೀನಿ. ಎಲ್ಲಿ ಲಾಸ್ಟ್ ಟೈಮ್ ಬಂದು ಫುಲ್ ಕೆಳಗಿತ್ತು ಅಲ್ಲ ಇಲ್ಲಿ ನೀರು. ನಂದೇ ವಾಯ್ಸ್ ತರ ಕೇಳಿಸ್ತೈತಾನೆ. ಯಪ್ಪ ನೋಡಿ, ಇಲ್ಲಿ ಬಟ್ಟೆ ಎಲ್ಲ ಒಗ್ದವ್ರಿ ಕಣೆ, ಸೋಪ್ ಎಲ್ಲ ಇಲ್ಲಿ ಬಿಟ್ಟೋಗ್ರಿ. ಮತ್ತೆ ಹೆಲ್ಮೆಟ್ ಎಲ್ಲಿ? ಅದು ಕೆರೆ ನೀರು ಕತ್ತೇಜ್. ಅಲ್ಲ, ಕ್ಯಾಮ್ರಾ ಮೇಲೆ ಕೈ ಇಕ್ಕೊಂಬಿಟ್ಟು ನೀನು. ಸರಿ, ಬೇಗ ಬೇಗ ಫೋಟೋಸ್ ತೆಗಿ ಒಂದೆರಡು, ಆಮೇಲೆ ಅಲ್ಲಿ ಗಾಡಿ ಹತ್ರ ಫೋಟೋಸ್ ತಗೊಂಡು ಓದ್ಬೋಣ ಸರಿನಾ? ತೇಜು ಹುಷಾರೇ. ಏನು ಬೆಂಕಿ, ತೇಜು ಅಂದ್ರೇನೆ ಬೆಂಕಿ. ಕರ್ಕೊಂಬಂದಿರೋಳು ನಾನು ತೇಜುನ. ಗೈಸ್, ಈಗ ಪಟ ಪಟ ಅಂತ ಫೋಟೋಸ್ ತೆಗ್ಸ್ಕೊಂಡಿದ್ದಾಯ್ತು. ಈಗ ನಾನು ಗಾಡಿ ಜೊತೆ ಒಂದೆರಡು ಫೋಟೋಸ್ ತೆಗ್ಸ್ಕೊಂಡು ನಮ್ಮ ತೇಜುನ ಅವ್ರನ್ನ ಫೇಶಿಯಲ್ ಮಾಡ್ಸಕ್ಕೆ ಕರ್ಕೊಂಡು ಹೋಗ್ಬೇಕು. ಸೊ ನೋಡಿ ಗೈಸ್, ಆಫ್ಟರ್ ಅ ಲಾಂಗ್ ಟೈಮ್ ವಿತ್ ಮೈ ಬೈಕ್. ಆಕ್ಚುಲಿ ನಾನು ಫಸ್ಟ್ ಶೋರೂಮ್ ಅಲ್ಲಿ ಅಷ್ಟೇ ಅನ್ಸುತ್ತೆ ನಾನು ವ್ಲಾಗ್ ಮಾಡಿರೋದಲ್ವಾ, ಅದಾದ್ಮೇಲೆ ವ್ಲಾಗ್ ಮಾಡೇ ಇಲ್ಲ ಗೈಸ್. ಸೊ ಈ ತರ ಇದೆ ಬ್ಯಾಕ್ ಗ್ರೌಂಡ್ ನೋಡಿ ಗೈಸ್. ನನ್ನ ಗಾಡಿಗೆ ನಾನು ಮ್ಯಾಚ್ ಆಗ್ತೀನ ಅಂತ ಕಮೆಂಟ್ ಮಾಡಿ. ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದಾಯ್ತು. ಬಿಸಿಲು ಬರ್ತಾ ಬರ್ತಾ ಜಾಸ್ತಿ ಆಗ್ತೈತೆ. ನಾನು ಆಕ್ಚುಲಿ ಇವತ್ತು ನೆರಳಿರುತ್ತೆ, ಡೈಲಿ ಹೆಂಗ್ ಚಳಿ ಇರುತ್ತೋ ಅದೇ ತರ ಇರುತ್ತೆ ವೆದರ್ ಅನ್ಕೊಂಡ್ ಬಂದಿ, ಬಟ್ ಸಿಕ್ಕಾಪಟ್ಟೆ ಬಿಸಿಲಾಗ್ತಿದೆ. ಸೊ ಅದಕ್ಕೆ ತುಮಕೂರಲ್ಲಿ ಸ್ವಲ್ಪ ಕೆಲಸ ಇದೆ ಗೈಸ್. ಸೊ ಹಾಗೆ ಹೋಗಿ ಸಾಧ್ಯ ಆದ್ರೆ ನಮ್ಮ ಐಶ್ವರ್ಯ ರಾಜ ಐಶ್ವರ್ಯನ ಮಾತಾಡ್ಸ್ಕೊಂಡು, ಸೊ ತೇಜುದ್ ಸ್ವಲ್ಪ ಕೆಲಸ ಇದೆ ತುಮಕೂರಲ್ಲಿ, ಅದ್ ಮುಗಿಸ್ಕೊಂಡು ಬರೋಣ ಅಂತ ಇವಾಗ ಇಲ್ಲಿಂದ ಹೊರಟಿದೀವಿ ಗೈಸ್. ಸೊ ಐ ಥಿಂಕ್ ನಿಮ್ಗೆಲ್ಲರಿಗೂ ಈ ಪ್ಲೇಸ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಯಾರಾದ್ರೂ ಬ್ಯಾಂಗ್ಳೂರ್ ಟು ತುಮಕೂರು ಅಥವಾ ಆ ಸೈಡ್ ಹೋಗೋ ತರ ಇದ್ರೆ ಸೊ ಈ ಜಾಗನ ಒಂದ್ಸಲ ವಿಸಿಟ್ ಮಾಡಿ. ಇದು ಉದ್ದಾನ ವೀರಭದ್ರ ಸ್ವಾಮಿ ಟೆಂಪಲ್ ಬೋರ್ಡ್ ಹಾಕಿದ್ದಾರೆ, ಆರ್ಚ್ ಹಾಕಿದ್ದಾರೆ. ಅದ್ರೊಳಗಡೆ ಬಂದ್ರೆ ದೇವಸ್ಥಾನದ ಪಕ್ಕದ ರೋಡ್ ಹೋಗುತ್ತೆ. ಸೊ ಸ್ವಲ್ಪ ಒಂದ್ 1 ಕಿಲೋಮೀಟರ್ ಆಗಲ್ಲ, ಒಂದು 1/2 ಕಿಲೋಮೀಟರ್ ಒಳಗಡೆ ಬಂದ್ರೆ ಈ ಜಾಗ ಸಿಗುತ್ತೆ ಗೈಸ್. ಸೊ ಎಸ್ ತೇಜು ಓಡೋಣ, ಬಾ ಓಡೋಣ ಗೈಸ್. ನೋಡಿ ಈ ತರ ಇದೆ ಜಾಗ. ಆ ಕಡೆಯಿಂದ ಬರ್ಬೇಕಾದ್ರೆ ಆಕ್ಚುಲಿ ಏನು ಭಯ ಅನ್ಸಿಲ್ಲ, ಇವಾಗ ಏನು ಭಯ ಅನ್ಸ್ತಾ ಇಲ್ಲ. ಬಟ್ ತೇಜುನ ಫಸ್ಟ್ ಟೈಮ್ ಕರ್ಕೊಂಡ್ ಬಂದಿದ್ದೀನಲ್ಲ, ಸೊ ಅದಕ್ಕೆ ಭಯ ಆಗ್ತಾ ಇದೆ. ನಾನು ಒಬ್ಳೆ ಬಂದಿದ್ರೆ ಏನ್ ಭಯ ಆಗ್ತಿರ್ಲಿಲ್ಲ. ಸೊ ಇವಾಗ ಹುಡುಗಿ ಮದುಮಗಳು ಬೇರೆ, ಸೇಫಾಗಿ ಕರ್ಕೊಂಡು ಹೋಗ್ಬೇಕು ನಾನು ಅವಳನ್ನ. ನನ್ನ ಗಾಡಿಲಿ ಫಸ್ಟ್ ನಾನು ಆಫ್ ರೋಡ್ ಮಾಡ್ತಾ ಇರೋದು. ಏನು ಮಾಡಕ್ಕಾಗಲ್ಲ, ಆದ್ರೆ ಪರವಾಗಿಲ್ಲ, ಅಷ್ಟೇನು ಟಫ್ ಇಲ್ಲ, ರೋಡು ಹೋಗ್ಬೋದು. ಎಸ್
ಅದಕ್ಕೆ ಟ್ರೈ ಮಾಡ್ತಾ ಇದೀನಿ ಗೈಸ್. ನೋಡಿ ಈ ತರ ಇದೆ. ಬಟ್ ನಾನು ಡಿಯೋದಲ್ಲಿ ಬರ್ತಾ ಇದ್ವಲ್ಲ ತೇಜು, ಡಿಯೋದಲ್ಲಿ ಏನು ಫೀಲ್ ಆಗ್ತಾ ಇರ್ಲಿಲ್ವಾ? ಡಿಯೋದಲ್ಲಿ ಒಂಥರ ಚೆನ್ನಾಗಿತ್ತು, ಅದು ಡಿಯೋ ಅಲ್ವಾ ಅದಕ್ಕೆ. ಇದು ಆಕ್ಚುಲಿ ನನ್ಗೆ ಕಾಲು ಎತ್ತುತ್ತಾ ಇಲ್ವಲ್ಲ, ಅದಕ್ಕೆ ನನ್ಗೆ ಇದು ಅನಿಸ್ತಾ ಇದೆ. ಆಕ್ಚುಲಿ ಶೂಸು ಬ್ಯಾಂಗ್ಳೂರಲ್ಲಿ ಇದೆ, ಶೂಸ್ ಹಾಕೊಂಡ್ ಬರ್ಲಿಲ್ಲ ನಾನು. ಕ್ರಾಕ್ಸ್ ಇತ್ತು ಮನೇಲಿ, ಸೊ ಅದನ್ನೇ ಹಾಕೊಂಡ್ ಬಂದೆ. ಸ್ವಲ್ಪ ಕಾಲು ಎಡಕ್ತಾ ಇಲ್ಲ, ಅದಕ್ಕೆ ಭಯ ನನ್ಗೆ. ಯಾಕಂದ್ರೆ ಗ್ರಿಪ್ಗೆ ಇಟ್ಕೊಳಕಾದ್ರೂ ಶೂಸ್ ಇದ್ರೆ ಆಕ್ಚುಲಿ ನನ್ಗೆ ಕಂಫರ್ಟಬಲ್ ಇರುತ್ತೆ ಗೈಸ್. ಬಂದ ಬಿಟ್ವಲ್ಲೇ ಅಬ್ಬಾ ತೇಜು, ಮೈ ಫಸ್ಟ್ ಆಫ್ ರೋಡಿಂಗ್ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಯಪ್ಪ ಇನ್ನೂ ಇಲ್ಲ, ಇದಕ್ಕೆ ಮುಂದೆ ಹೋಗ್ಬಿಟ್ಟು ಹೇಳ. ಓಕೆ ಡನ್, ಬಂದ್ವಿ. ತೋರ್ಸು ತೇಜು, ಆ ಕಡೆ ತೋರ್ಸು ಗೈಸ್. ನೋಡಿ ಒಂದ್ ನಿಮಿಷ ತೋರಿಸ್ತೀನಿ. ಸೊ ಇಲ್ಲೇನು ಸ್ಟೆಪ್ಸ್ ಕಾಣಿಸ್ತಾ ಇದೆಯಲ್ಲ ನೋಡಿ, ಅಲ್ಲಿ ದೇವ್ರದ್ದು ಇದು ಕಾಣಿಸ್ತಾ ಇದೆ, ಶಿವಂದು. ಸೊ ಈ ಸ್ಟೆಪ್ಸ್ ಮೇಲೆ ಹೋದ್ರೆ ಅದೇ ಟೆಂಪಲ್. ತುಂಬಾ ಚೆನ್ನಾಗಿದೆ ಗೈಸ್ ಟೆಂಪಲ್. ಬಟ್ ಇದು ಟೈಮಿಂಗ್ಸ್ ಎಲ್ಲ ಗೊತ್ತಿಲ್ಲ, ನಾನು ಬಂದು ತುಂಬಾ ದಿನ ಆಗಿದೆ. ಟೈಮಿಂಗ್ಸ್ ಎಲ್ಲ ಒಂದ್ಸಲ ಗೂಗಲ್ ಅಲ್ಲಿ ಅಪ್ಡೇಟ್ ಮಾಡಿದಾರೆ ಅನ್ಕೊಂತೀನಿ. ಸೊ ಟೈಮಿಂಗ್ಸ್ ಎಲ್ಲ ಒಂದ್ಸಲ ಗೂಗಲ್ ಅಲ್ಲಿ ಚೆಕ್ ಮಾಡ್ಕೊಂಡು ಬನ್ನಿ, ತುಂಬಾ ಚೆನ್ನಾಗಿದೆ ಜಾಗ. ಓಕೆ ಗೈಸ್, ಮತ್ತೆ ನಾನು ತುಮಕೂರಲ್ಲಿ ಸಿಗ್ತೀನಿ ನಿಮ್ಗೆ. ನೋಡಿ ಗೊಂಬೆ ಅದ್ ನಾನು ಹಿಂದೆ ಬರ್ತಾ ಇದ್ದಲ್ಲ, ಅವಾಗ ದೇವ ಪಾಠ ಮಾಡೆ. ಇವಾಗ ತುಮಕೂರು ರೀಚ್ ಆದ್ವಿ. ಸೊ ಜಿಯೋನ್ ಅಂತ ಪಾರ್ಲರ್ ಇದೆ ಎಸ್ ಎಸ್ ಪುರಂ ಅಲ್ಲಿ, ಅಲ್ಲಿಗೆ ಬಂದಿದೀವಿ. ಇದು ನಮ್ಗೆ ಹಳೆ ಜಾಗ. ಇವಾಗ ತುಮಕೂರಲ್ಲಿ ಇರ್ಬೇಕಾದ್ರೆ ಎಲ್ಲ ನಾನು ಹೇರ್ ಕಟ್ಗೆ ಇಲ್ಲಿಗೆ ಬರ್ತಾ ಇದೀವಿ, ಕಾಲೇಜ್ ಟೈಮ್ ಅಲ್ಲಿ ಆಗಿರ್ಬೋದು. ಸೊ ಅದಾದ್ಮೇಲೆ ಆಗ್ತದೆ ಲಾಂಗ್ ಟೈಮ್ ನಾವ್ ಇಲ್ಲಿ ಬಂದಿರೋದು ಗೈಸ್. ಸೊ ತೇಜು ಇಲ್ಲಿ ಫೇಶಿಯಲ್ ಮಾಡಿಸ್ಕೊಳ್ಳೋಣ ಅಂತ ಬಂದಿದ್ದಾಳೆ. ಸೊ ಅವಳಿಗೆ ಫಸ್ಟ್ ಟೈಮ್ ಫೇಶಿಯಲ್ ಆಗಿರ್ಬೋದು, ಐಬ್ರೋಸ್ ಕೂಡ ಅವಳು ಮಾಡಿಸಿಲ್ಲ ಇದುವರೆಗೂ. ಸೊ ಭಯ ಪಟ್ಕೊಂಡು ಫುಲ್ಲು ಪೇನ್ ಅಂತಿದ್ದಾಳೆ ಐಬ್ರೋಸ್ಗೆ. ಸೊ ತೋರಿಸ್ತೀನಿ ಬನ್ನಿ ಅವಳ ರಿಯಾಕ್ಷನ್ ಹೇಗಿದೆ ಅಂತ. In a city so bright, we're chasing dreams through pixel streams, dancing shadows under glowing beams. ಗೈಸ್ ಈಗ ನಾವು ಅನ್ಲಿಮಿಟೆಡ್ ಅಲ್ಲಿದ್ದೀವಿ. ತೇಜು ಅವ್ರು ಶಾಪಿಂಗ್ ಕರ್ಕೊಂಡ್ ಬಂದಿದ್ದಾರೆ. ತೇಜು ಏನ್ ಕೊಡ್ಸ್ತೀಯ? 30,000 ಅವಾಗಿತ್ತು ಬಿಡು, ತಗೊಂಡ್ವಿ. ಇವಾಗ ಏನ್ ಕೊಡ್ಸ್ತೀಯ ಹೇಳು? ನಾನೇ ಕೊಡಿಸ್ಲಿ ತೇಜು, ನಿನ್ ತಾನೆ ಮದ್ವೆ? ಎಂಗೇಜ್ಮೆಂಟ್ ಶಾಪಿಂಗಾ? ಯಾರನ್ನು ಕರಿತೋರ್ ಕಣೆ ನಿನ್ನ. ತೇಜು ತಗೋ, ಚೆನ್ನಾಯ್ತು. ನಾನು ಒಳ್ಳೆ ಸೆಲೆಕ್ಷನ್ ಮಾಡ್ಕೊಡ್ತೀನಿ, ನಿಂಗೆ ಅದು ಇಷ್ಟ ಆಗಲ್ಲ, ನಾನೇನ್ ಮಾಡ್ಲಿ ಹೇಳು? ವಾಟ್ ಯು ವಾಂಟ್? ಟಾಪ್ಸ್ ಆರ್ ಕೋಟ್ ಸೆಟ್ಸ್? ಜಸ್ಟ್ ನೋಡಕ್ಕ. ಅದೇನ್ ಹೇಳ್ತಾರ ಅದಕ್ಕೆ? ವಿಂಡೋ ಶಾಪಿಂಗ್. ಜೀನ್ಸ್ ತಗೊಳ್ಳೆ. ಎಷ್ಟೊಂದ್ ದಿವಸ ಆದ್ಮೇಲೆ ಅಲ್ವಾ ನಾವಿಬ್ರು ಶಾಪಿಂಗ್ ಬಂದಿರೋದು, ಇಬ್ರು ಜೊತೆಲಿ. ನಾನು ಒಬ್ಬೊಬ್ಳೆ ಹೋಗ್ತೀನಿ, ನೀನ್ ಬರಲ್ವಲ್ಲ ಬೆಂಗಳೂರಲ್ಲಿ, ನಾನೇ ಬರ್ಬೇಕು ನೀನ್ ನೋಡಿಕೊಂಡು. ಅದ್ ಯಾಕೆ ಹಾಕೊಂಡಿರೋ ಕಲರ್ ತಗತ್ಯಾ? ಈ ತರ ಒಂದ್ ಐತ್ ತಾನೆ ನಿನ್ ಹತ್ರ, ಬರ್ತಡೆಗೆ ಹಾಕೊಂಡ್ ಬಂದಿದೆ ಸೇಮ್ ಕಲರು.
ಬಟ್ ನೈಸ್ ಕಲರ್. ನನಗೂ ಆಲ್ಮೋಸ್ಟ್ ಬ್ಲೂ ಅಲ್ಲೇ ಇಷ್ಟ ಆಗುತ್ತೆ. ಬಟ್ ಫುಲ್ ಚೇಂಜ್ ಆಗಿದೆ ಅಲ್ಲ ಇವಾಗ ಅನ್ಲಿಮಿಟೆಡ್. ಮೊದಲು ತರ ಕಲೆಕ್ಷನ್ ಸಿಗಲ್ಲ ಹೇಳು. ನಿಂಗೋಸ್ಕರ ತೇಜು ನಾನು ಕೊಟ್ಟಿದ್ ಯಾವ್ದಾದ್ರು ಬೇಕು ಅಂತ ಹೇಳ್ತೀಯ? ಎಲ್ಲ ನನ್ನ ಹತ್ರ ಐತೆ 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 ಅಂತ್ಯ, ನೋಡಿದ್ರೆ ಮತ್ತೆ ಸೆಲೆಕ್ಟ್ ಮಾಡ್ಕೊಡಲ್ಲ ಅಂತ್ಯ. ಬಾ ಸುಮ್ನೆ ನನ್ ಮಾತು ಕೇಳು. ಜೀನ್ಸ್ ತಗೊಂಡು ಟಾಪ್ ತಗೋಡು ಅಷ್ಟೇ. ಈ ತರ ತಗೋ ಜೀನ್ಸ್ಗೆ. ಯಾಕೆ ಭಯ ಆಗ್ತದ ನಿಂಗೆ? ತೇಜು ಚೇಂಜ್ ಇರ್ಬೇಕು ಲೈಫಲ್ಲಿ, ಗೊತ್ತಾಯ್ತಾ? ತಗೊಂಡು ಅಲ್ಲೇ ಒಳಗಡೆ ಇಡೋದಿದ್ರೆ ತಗೊಂಬೇಡ. ತೇಜು ಇಲ್ಲೊಂದೈತ್ ನೋಡ, ಈ ತರ ತಗೊಳ್ಳೆ. ನೀನ್ ಯಾಕೆ ಇದೆಲ್ಲ ಟ್ರೈ ಮಾಡಲ್ಲ ತೇಜ್ ಹೇಳು? ಯಾವ್ದು ಇದಾ ಇದಾ ಚೈನಾ ಅದೇನು ಕಡನ? ಅಷ್ಟೊಂದು ಹಾಕ್ಸ್ತೀಯಾ? ಅಷ್ಟೊಂದಲ್ಲ, ಇದು ಓಕೆ 3 ಹಾಕ್ಸ್ ಸಾಕದೆ. ಗೈಸ್ ನಾವು ಅನ್ಲಿಮಿಟೆಡ್ ಬಂದು 2 hours ಆಯ್ತು. ಇವ್ಳು ಇನ್ನೂ ಸೆಲೆಕ್ಟ್ ಮಾಡಿಲ್ಲ ಗೈಸ್. ಆ ಡ್ರೆಸ್ ತಗೊಂತೀನಿ ಅಂತ ಬಂದು ಒಂದ್ ಡ್ರೆಸ್ಸೂ ಸೆಲೆಕ್ಟ್ ಮಾಡಿಲ್ಲ. ಇವಾಗ ಸರಿ ಅವ್ರ ಫಿಯಾನ್ಸಿಗೆ ಏನೋ ಶರ್ಟ್ ತಗೋಬೇಕಂತ ಬಂದಿದ್ದಾಳೆ. 2 hours ಇಂದ ಒಂದೇ ಒಂದು ಶರ್ಟ್ ಸೆಲೆಕ್ಟ್ ಮಾಡಿದ್ದಾಳೆ, ಒಂದೇ ಶರ್ಟ್. ಮತ್ತೆ ಇವಾಗ ಸ್ಲಿಪ್ಪರ್ ಅಂತ ಬಂದವಳೆ. ಇವಾಗ 1 hour ನನಗೆ ಸೈಟ್ ಮಾಡ್ತಾವಳೆ. ನನಗೆ ಹೊಟ್ಟೆ ಬೇರೆ ತುಂಬಿ ಊಟ ಮಾಡ್ಕೊಂಡ್ ಬಂದಿದೀವಿ, ಆದ್ರೂ ಸುತ್ತಿ 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 ಮತ್ತೆ ಹೊಟ್ಟೆ ಎಲ್ಲ ಖಾಲಿ ಆಯ್ತು. ಕುತ್ಕೊಳಕ್ ಇಲ್ಲೊಂದ್ ಚೇರ್ ಕೂಡ ಕೊಡಲ್ಲ. ಇವಾಗ ಇಲ್ಲಿ ಸ್ಲಿಪ್ಪರ್ ಸೆಕ್ಷನ್ ಅಲ್ಲಿ ಬಂದಾಗ ಸ್ಲಿಪ್ಪರ್ ಹಾಕೊಳಕ್ಕೆ ಅಂತ ಇಟ್ಟಿರ್ತಾರಲ್ಲ, ಆ ಚೇರ್ ಮೇಲೆ ಕೂತಿದ್ದೀನಿ ಗೈಸ್ ನಾನು. ಕೇಳಿಸ್ಲಿ ಅಂತಾನೆ ಹೇಳ್ತಾ ಇರೋದು, ಬಾ ಬೇಗ ಆಯ್ತಾ? ತಗೊಂತ ಇಲ್ಲ ಗೈಸ್, ಇವಳ ಜೊತೆ ಮಾತ್ರ ಶಾಪಿಂಗ್ ಬರಬಾರ್ದು. ಏನು ಕೇಳ್ತಾ ಅಂತ ಇರೋದು ನೀನು? ನಿನ್ಗೋಸ್ಕರ ಅಲ್ಲ, ಚಾನ್ಸೇ ಇಲ್ಲ. ಹೇಳು ಏನಕ್ಕಂತ. ಗೈಸ್ ನಾಳೆ ಇವಳು ಫಿಯಾನ್ಸಿದು ಬರ್ತಡೇ ಇದೆ ಗೈಸ್, ಅದಕ್ಕೆ ಇವಾಗ ಬೊಕ್ಕೆ ತೊಗೊತಿದ್ದಾಳೆ. ಯಾವುದೋ ಒಂದು ಇಟ್ಕೊಂಬಂದ್ಬಿಟ್ಟವಳೆ ಫೋನಲ್ಲಿ, ಅದೇ ಥರ ಬೇಕು ಅಂತ. ತುಮಕೂರಲ್ಲಿ ಎಲ್ಲೂ ರೋಸೇ ಇಲ್ವಂತೆ ಗೈಸ್, ಅದಕ್ಕೆ ಒಂದೇ ಶಾಪಲ್ಲಿ ನಮಗೆ ರೋಸ್ ಸಿಕ್ಕಿದ್ದು. ಅವಳು ರೋಸಲ್ಲಿ ಬೊಕ್ಕೆ ಮಾಡಿಸ್ಬೇಕಂತ. ಫೈನಲಿ ರೋಸ್ ಸಿಕ್ಕಿದೆ, ಬೊಕ್ಕೆ ರೆಡಿಯಾಗಿ ಗೈಸ್. ಫೈನಲಿ ಬೊಕ್ಕೆ ರೆಡಿಯಾಗಿದೆ. ಯಾಕೆ ಬೇಡ ಅಂತ ಗೊತ್ತಿದೆ. ಏನಕ್ಕೆ ಡವ್ ಮಾಡಬೇಡ ಹೇಳು. ಇನ್ನೂ ಫೋನಿಂದ ಇಟ್ಟಿರೋದು ಬಿಟ್ಟಿಲ್ವಾ? ಇಡೋದು ಬಿಟ್ಟಿಲ್ವಾ? ನಾನು ಇಟ್ಟಿಲ್ಲ, ನೋಡಬೇಡ. ಒಂದ್ಸಲ ತೋರಿಸ್ಬಿಡಿ ಅದು. ಒಂದು ನಿಮಿಷ. ಎಷ್ಟು ನೋಡಿ ಇದೆ ತೊಗೊಂಡಿರೋದು, ಚೆನ್ನಾಗಿದೆ. ತೊಳಿ ಪ್ಯಾಕ್ ಮಾಡಿ. ಇದು ಯಾವ ಥರ ಇರ್ಬೋದು ನಿನ್ನ ಫಿಯಾನ್ಸಿ ರಿಯಾಕ್ಷನ್ ಅದು ಕೊಟ್ಟ ಕ್ಯಾಮ್ರಾ ಮುಂದೆ ಹೇಳ್ಬೇಕು ನೀನು. ನೀನು ಒಂದೇ ಥರ ಇರಬೇಕು ತೇಜು. ಮದುವೆ ಆಗ್ತಾ ಇದೆಯಾ ಮದುಮಗಳು ನೀನು? ಕ್ಯಾಮ್ರಾ ಮುಂದೆನೂ ಹಂಗೆ ಇರಬೇಕು, ಕ್ಯಾಮ್ರಾ ಹಿಂದೆನೂ ಹಂಗೆ ಇರಬೇಕು. ಹೇಳು. ಸರಿ ಆಯ್ತು ಹೇಳು. ಹೇಳೆ. ನಾಚಿಕೆ ಆಗ್ತಾಯ್ತಾ? ನಾಚಿಕೆ ಆಗ್ತಾ ಇದೆಯಾ? ಜಸ್ಟ್ ಇವಾಗ ತಾನೇ ನಾನು ಮನೆ ರೀಚ್ ಆದೆ. ಟೈಮ್ ಆಲ್ರೆಡಿ 8 ಆಗಿಬಿಟ್ಟಿದೆ. ಸೊ ತೇಜುನ ಅವ್ರ ಮನೆಗೆ ಡ್ರಾಪ್ ಮಾಡಿ ನಾನು ಬರೋದು ಇಷ್ಟೊತ್ತಾಯಿತು. ಸೊ ಇವತ್ತಿನ ಡೇ ಎಲ್ಲ ಶಾಪಿಂಗಲ್ಲೇ ಆಯಿತು ಆಲ್ಮೋಸ್ಟು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಗೈಸ್.
ಯಾಕಂದರೆ ನನಗೆ ಈಗ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ, ನನಗೆ ವ್ಲಾಗ್ಸ್ ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ. ಯಾಕಂದರೆ ನಾನು ವರ್ಕಲ್ಲಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ, ಮತ್ತು ಮನೇದು ಸ್ವಲ್ಪ ಕೆಲಸ ನಡೀತಾ ಇತ್ತು, ಮನೆ ಕಟ್ತಿದ್ದಿದ್ದು. ಸೊ ಅದು ಮುಗೀತು, ಗೃಹ ಪ್ರವೇಶನೂ ಆಯಿತು. ನಾನಿನ್ನು ಆ ಗೃಹ ಪ್ರವೇಶದ ವ್ಲಾಗ್ ಕೂಡ ನಾನಿನ್ನು ಅಪ್ಲೋಡ್ ಮಾಡಿಲ್ಲ ಗೈಸ್, ಅದು ಎಡಿಟಿಂಗ್ ನಡೀತಾ ಇದೆ. ಸೊ ನೆಕ್ಸ್ಟು ಗೃಹ ಪ್ರವೇಶದ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇನ್ಮೇಲಾದರೂ ಸ್ವಲ್ಪ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲೂ ಆಚೆನೂ ಹೋಗೋಕ್ತಾಯಿಲ್ಲ, ನಾನು ಬೈಕ್ ತೊಗೊಂಡಾಗಿಂದ. ಮೊನ್ನೆ ಮೈಸೂರಿಗೆ ಹೋಗಿ ಬಂದೆ, ಸೊ ಅದು ವ್ಲಾಗ್ ಮಾಡೋಕ್ಕೆ ಅದು ಕೂಡ ಆಗಿಲ್ಲ ನನ್ನ ಕೈಲಿ. ಸೊ ಇನ್ಮೇಲಾದರೂ ಕಂಟಿನ್ಯೂಸ್ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆದಷ್ಟು, ಆ್ಯಂಡ್ ಕಮೆಂಟ್ ಮಾಡಿ, ಮೇಯ್ನ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ, ಹೀಗೆ ಮಾಡ್ತಾಯಿರಿ. ಓಕೆ ಬಾಯ್, ಗುಡ್ ನೈಟ್, ಲವ್ ಯು ಆಲ್.